सिखाएंगे। बोलो। अच्छा 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 आपको ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಬೆಳಗ್ಗಿನ ಜಾವದ ಶುಭೋಶಯಗಳು. ಸೊ ಬೆಳಿಗ್ಗೆ ಟೈಮ್ ಬಂದು 4:15 ಆಗಿದೆ, 4:45, 4:42. ಸೊ ನಮಗೂ ಕೂಡ ಲೋಡ್ ಸಿಕ್ಕಿದೆ ಇಲ್ಲಿ. ಎಲ್ಲಿಗಪ್ಪ ಅಂದ್ರೆ ಸುಮಾರು ಗಾಡಿಗಳಿದಾವೆ ನೋಡಿ, ಇಲ್ಲಿ ಎಲ್ಲ ಲೈನ್ಗಳು. ಬೆಂಗಳೂರಿಗೆ ಲೋಡ್ ಸಿಕ್ಕಿದೆ. ಬನ್ನಿ ಹೊರಡುವ ಇಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ. ನಮ್ಮ ಜೊತೆ ಒಬ್ಬರು ಗೈಡ್ ಬರ್ತಾರೆ. ಇಲ್ಲಿಂದ 50 ಕಿಲೋಮೀಟ್ರ್ ಹೋಗ್ಬೇಕಂತೆ. ಅದು ಶಾಕ್ ಕೊಟ್ಟಿದ್ದೀವರು, ಹೇಳಲಿಲ್ಲ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಏನು ಕತೆ ಅಂತ. ಸೊ 50 ಕಿಲೋಮೀಟ್ರ್ ಹೋಗ್ಬೇಕು ಅಂತ ಹೇಳಿದ್ರು. ಸೊ ಪಾರ್ಕಿಂಗ್ ಚಾರ್ಜ್ ತೊಗೊಳೋಕ್ಕೆ ಗಾಡಿ ನಂಬರ್ ಎಲ್ಲ ಬರ್ಕೊಂತವ್ರು ಇಲ್ಲಿ. ಸೊ ನಾನು ಬಂದಿದ್ದು ಹೈವೇ ಇದೆ, ನನಗೆ ಗೊತ್ತಿರಲಿಲ್ಲ ಹೋಗ್ಬೇಕಾರೆ. ಇವಾಗ ರಿಟರ್ನ್ ಆಫೀಸಿಗೆ ಬರ್ಬೇಕಾರೆ ಗೊತ್ತಾಯಿತು. 50 रुपये दो ना, चेंज नहीं है? 50 रुपये तो हो जाता नहीं है। 10-10 का नोट है मेरे पास, उनके पास देखिए है क्या आपका पास? नहीं है. 29 टका जगटा 140 ರೂಪಾಯಿ ಅಂತೆ ಗುರು ಪಾರ್ಕಿಂಗ್ ಚಾರ್ಜ್ 12 ಅವರಿಗೆ. ಬೆಳಿಗ್ಗೆನೆ ಲೋಡ್ಗೆ ಹೋಗ್ಬೇಕು ಆಗುತ್ತಂತೆ. ಬೆಳಿಗ್ಗೆ ಒಂದು 9-10 ಗಂಟೆ ಆಗುತ್ತಂತೆ ಲೋಡ್ ಆಗೋಷ್ಟೊತ್ತಿಗೆ. ಸೊ ನೋಡೋಣ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಲ್ಲೆಲ್ಲ ಬರೋದಕ್ಕೆ. ವೆಸ್ಟ್ ಬೆಂಗಾಲ್ ರೋಡ್ಗಳು ನೋಡಿ ಇನ್ನೂ ಕನ್ಸ್ಟ್ರಕ್ಷನ್ ಆಯ್ತಾ ಇದ್ದಾವೆ. ರೋಡ್ಗಳು ನೋಡ್ರೆ ಆನಂದ ಬಾಷ್ಪ ಹಂಗೆ ಸುರಿದೋಯ್ತದೆ. ನಾವು ನಮ್ಮ ಸ್ಟೇಟ್ ಹೈವೇಗಳನ್ನೇ ಬೈಕಂತೀವಿ. ಇಲ್ಲಿ ಇನ್ನು ಸ್ಟೇಟ್ ಹೈವೇಗಳು ನೋಡ್ತಾ ಇದ್ರೆ ಗಾಡಿಗಳು ಎಲ್ಲೆಲ್ಲಿ ಉದ್ರೋಗಿದಾವೋ ಪಾರ್ಟ್ಸ್ಗಳು ನೋಡ್ಕೊಳ್ಳೋಕ್ಕೂ ಆಗಲ್ಲ, ಸಿಗೋದು ಇಲ್ಲ. ಗ್ಯಾರೇಜ್ ಅವ್ರಿಗೂ ಸಿಗುತ್ತೋ ಇಲ್ವೋ ಅದು ಡೌಟು. ಗ್ಯಾರೇಜ್ ಅವರೇ ನೋಡ್ಬೇಕು ಏನೇನು ಪಾರ್ಟ್ಸ್ ಉದ್ರೋಗಿದ್ದಾವೆ ಅಂತ, ನಾವಂತೂ ನೋಡೋಕ್ಕಾಗಲ್ಲ. ಆ ಥರ ಇದೆ ರೋಡ್ಗಳು. ಇವೆಲ್ಲ ಸ್ಟೇಟ್ ಹೈವೇಗಳೇನೆ. ಯಾವ ಥರ ಇದ್ದಾವೆ ಈ ಥರ ಗಾಡಿಗಳು, ಬಲ್ಕರ್ಗಳು ಮಾತ್ರ ಸಿಕ್ಕಾಪಟ್ಟೆ ಇಲ್ಲಿ. ಆಮೇಲೆ ಗಾಡಿಗಳು ಅಷ್ಟೇ ರ್ಯಾಶ್ ಡ್ರೈವಿಂಗ್ ನೋಡಿ. ಅಲ್ಲಿ ಆಪೋಸಿಟ್ ಟಾಟಾ ಇಂಟ್ರಾ ಗಾಡಿ ಅವನು ಶೇಪ್ ಔಟ್ ಆಗೋಯಿರೋ ನೀವು ಇಲ್ಲಿ ನೋಡಿ ಹೆಂಗೆ ಬರ್ತಾನೆ. ಈ ಥರ ರಸ್ತೆಗಳು ಚೆನ್ನಾಗಿಲ್ದೇ ಇರೋಕ್ಕೆ ಅಡ್ಡಾದಿಡ್ಡಿ ಎಳ್ದಾಡ್ತಾರ ಗಾಡಿಗಳು. ಮತ್ತು ರ್ಯಾಶ್ ಡ್ರೈವಿಂಗು, ಭಯಂಕರ ರ್ಯಾಶ್ ಡ್ರೈವಿಂಗು. ಪಾಯಿಂಟು ಇನ್ನು 3 ಕಿಲೋಮೀಟ್ರ್ ಇದೆ. 3-3.5 ಕಿಲೋಮೀಟ್ರ್ ಇದ್ದಂಗೆ ಗಾಡಿ ಒಂದು ರೈಲ್ವೆ ಗೇಟು ಅಡ್ಡ ಆಗಿದೆ. ಅಂಗಡಿಗಳು ನೋಡಿ, ಇಲ್ಲಿನ ಶಾಪಿಂಗ್ ಮಾಲ್ಗಳು, ಬೆಳಗ್ಗೆ ಟೀ ಸ್ಟಾಲ್ಗಳು. ನಮ್ಮ ಕಡೆ ಎಲ್ಲ 5 ಸ್ಟಾರ್ ಹೋಟ್ಲ್ ಇದ್ದಂಗೆ ಇರ್ತದೆ. ಇಲ್ಲಿ ಇನ್ನೂ ಹಳೇ ಇದನ್ನೇ ಮಾಡ್ತಾ ಇದ್ದಾರೆ. কেমিক্যাল চলে কেমিক্যাল কত না তাও এখান থেকে ಫೈನಲ್ಲಿ ಕಂಪ್ನಿ ಹತ್ರ ರೀಚ್ ಆದ್ವಿ, ಕಲ್ಯಾಣಿ ಇಂಡಸ್ಟ್ರೀಸ್ ಎಸ್ಟೇಟ್. ಸೊ ಇಲ್ಲೇ ಬರ್ತಾ ಪಾರ್ಕಿಂಗ್ ಬೇರೆ ಕೊಟ್ಟಿದ್ದಾರೆ. ಕಲ್ಯಾಣಿ ಮುನ್ಸಿಪಾಲಿಟಿ ಅಂತ ಹೇಳ್ಬಿಟ್ಟು 50 ರೂಪಾಯಿ ತೊಗೊಂಡ್ರು. ಲೇಲಿ चाय तो पिलाया नहीं मॉर्निंग को। गाड़ी भाड़ा कुछ दो। गाड़ी वाला क्या देगा? फेयर हमको जाने गाड़ी ज़्यादा नहीं, 25-30 रुपया। वो चिल्लर नहीं है, वो 25-30 रुपया ज़्यादा नहीं लगता। नहीं दिया ना, 10 रुपये और 100 रुपये मिला है मेरे को। 5,000 रुपये दिया है ना, मेरा पास पैसा नहीं है। फोन पे हम बोला इसे तुमको फर्स्ट टाइम पैसा नहीं मिलता है। हाँ, फर्स्ट टाइम जो गाड़ी आता है उसका पैसा नहीं मिलता है। हम बोल दिया कि दूर जाएगा थोड़ा दे दो, तो इसलिए तुमको हाँ वही है, वो पैसा दिया है ना। तो यहाँ आने में तुमको 2,000 मिलता। ठीक है, उधर उधर आता है ना, उधर देता। कोई फोन करेगा कि हम बोला पहुँच गया, हम कंपनी के बाहर है। हाँ ये वाला गेट है, ठीक। वो देखो लिखा है सिक्का इंडिया।
उनको पेपर दे दिया था हम। 700 ರೂಪಾಯಿ ಕೊಟ್ಟಿದ್ದೀವಿ ಗುರು. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ, 100 ರೂಪಾಯಿ ಅಲ್ಲ, 700 ರೂಪಾಯಿ ಟೋಟಲ್ ಕೊಟ್ಟಿರೋದು ಅವ್ರು ಇಲ್ಲಿ ಕರ್ಕೊಂಬಂದು ಬಿಡೋದಕ್ಕೆ. ಜಸ್ಟ್ ಕೂತ್ಕೊಂಡಿದ್ರು, ಗೈಡ್ ಮಾಡಿದ್ರು. ಏನಂದರೆ ಗೈಡ್ ಕರ್ಕೊಂಬಂದಿದ್ದು ಒಳ್ಳೇದೇ ಆಯಿತು. ಆಮೇಲೆ ನಾನು ಸಿಟಿ ಎಂಟ್ರಾದಾಗೂ ಕೂಡ ಗೈಡ್ ಇಲ್ಲದೇ 700 ರೂಪಾಯಿ ನಾನು ಕೊಟ್ಟಿದ್ದೆ ಪೊಲೀಸವ್ರಿಗೆ. ಬಟ್ ಇವತ್ತು ಪೊಲೀಸವ್ರು ಯಾರೂ ಹಿಡ್ದಿಲ್ಲ. ಈ ಟೈಮಲ್ಲಿ ಯಾರೂ ಹಿಡಿಯೋದು ಇಲ್ಲ, ಗೈಡ್ ಅವಶ್ಯಕತೆಯೂ ಇಲ್ಲ. ಆದರೆ ಇವ್ರೇನು ಕರ್ಕೊಬಂದ್ರು ಆ ರೋಡಲ್ಲಿ ನಾನು ಬರ್ತಾ ಇರಲಿಲ್ಲ. ಮ್ಯಾಪ್ ತೋರಿಸಿದ ರೂಟೇ ಬೇರೆ. ಮ್ಯಾಪ್ ತೋರಿಸಿದ ರೂಟಲ್ಲಿ 57 ಕಿಲೋಮೀಟ್ರ್ ಇತ್ತು. ಇವ್ರು ಕರ್ಕೊಂಬಂದಿದ್ದ ರೂಟಲ್ಲಿ ಸುಮಾರು ಒಂದು 63-64 ಕಿಲೋಮೀಟ್ರ್ ಬಂದಿದ್ದಂಗಾಯಿತು. ಸೊ ಇವಾಗ ನಮ್ಮನ್ನು ಬಿಟ್ಟು ಇದ್ದಾರೆ. ಆ್ಯಕ್ಚುಲಿ ಇವರು ನೋಡಿ 700 ರೂಪಾಯಿ ಮಾತಾಡಿದ್ವಿ, ಅಲ್ಲಿ ಮಾತಾಡಿದ್ರು ಕೂಡ 30 ರೂಪಾಯಿ 30 ರೂಪಾಯಿ ಕೊಡಿ ಅಂತವ್ರೆ. ಅವರು ನನಗೆ 1000 ರೂಪಾಯಿ ಅಮೌಂಟ್ ಕೊಟ್ಟಿದ್ದರು. ಎಲ್ಲಿ ಲೋಡಿಂಗ್ ಹೋಗ್ಬೇಕಾದ್ರೆ ಆಫೀಸಿಂದ 1000 ರೂಪಾಯಿ ಬರೆದ್ಬಿಟ್ಟು ಅಡ್ವಾನ್ಸ್ ಥರ 1000 ರೂಪಾಯಿ ನಮಗೆ ಖರ್ಚಿಗೆ 1000 ರೂಪಾಯಿ ಕೊಟ್ಟಿದ್ರು, 100 ರೂಪಾಯಿದು. ಸೊ ರೋಡ್ ಖರ್ಚಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ 700 ರೂಪಾಯಿ ಇವ್ರಿಗೆ ಕೊಟ್ಟಿದ್ದೀನಿ. ಅಲ್ಲಿ ಪಾರ್ಕಿಂಗ್ ಹತ್ರ 140 ರೂಪಾಯಿ ಇಸ್ಕೊಂಡಿದ್ದಾರೆ. ಆಮೇಲೆ ಬರ್ತಾ ಇಲ್ಲಿ 50 ರೂಪಾಯಿ ಇವಾಗ ಇಸ್ಕೊಂಡ್ರು. ಸೊ ಇಷ್ಟು ಪೂರ್ತಿ ಖರ್ಚಾಗಿ 110 ರೂಪಾಯಿ ನನ್ನ ಹತ್ರ ಬಾಕಿ ಮಿಕ್ಕಿದೆ. ಫೋನ್ಪೇ ಇದೆ ಅಂದರೆ ಯಪ್ಪ ಕೇಳ್ತಿಲ್ಲ. ಸೊ ಅದಕ್ಕೆ ಹೇಳಿ ಕಳಿಸ್ದೆ, ಅಲ್ಲಿ ಆಫೀಸ್ ಹತ್ರ ಬರ್ತೀನಲ್ಲ ಅವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬಂದಿದ್ದೀನಿ ಪಾಯಿಂಟ್ ಹತ್ರ. ಯಾವಾಗ ಲೋಡ್ ಆಗುತ್ತೆ ಏನೂ ಗೊತ್ತಿಲ್ಲ. ಸೀನ್ ಇಂಡಸ್ಟ್ರಿಯಲ್ಲಿ ದೊಡ್ಡದಿದು, ನೋಡೋಣ ಯಾವಾಗ ಲೋಡ್ ಆಗುತ್ತೆ ಏನು ಕತೆ ಅಂತ. ಇಲ್ಲಿ ಬರ್ದಿದ್ದಾರೆ ನೋಡಿ, ಸಿಕಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಇಲ್ಲಿಂದಾನೆ ಅಂತ ಲೋಡ್ ಆಗೋದು. ಅರ್ಧ ಗಂಟೆ ಬಿಟ್ಕೊಂಡು ಪಾಲ್ಟಿಗೆ ಫೋನ್ ಮಾಡು ಅಂತ ಹೇಳಿದ್ರು. ಸೊ ಅವರು ನಡ್ಕೊಂಡು ಹೋದರು. ನೋಡೋಣ ಇಲ್ಲೆಲ್ಲ ಲೋಡ್ ಆದಮೇಲೆ ಏನು ಮುಂದೆ ಕತೆ ಅಂತ. ಗೇಟ್ ಎಂಟ್ರಿ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ. ಆ ಯಪ್ಪ ಬಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಪಾಲ್ಟಿಗೆ ಫೋನ್ ಮಾಡು ಅಂತ ಹೇಳಿದರು. ನಾನು ಸುಮ್ಮನೆ ಇರೋಲ್ಲ, ಏನೇನೋ ಮಾಡ್ತಾಯಿರ್ತೀನಿ. ಸುಮ್ಮನೆ ಅರ್ಧ ಗಂಟೆ ಯಾಕೆ ಬಿಟ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ ಇವಾಗಲೇ. ಸೊ ಮಾಡಿದ್ದಕ್ಕೆ ಟ್ರಾನ್ಸ್ಪೋರ್ಟರ್ ಅವರು ಆ್ಯಕ್ಚುಲಿ ಮಾತಾಡಿದ್ದು, ಹೋಗಿ ಗೇಟೆಲ್ಲ ಎಂಟ್ರಿ ಮಾಡಿಸ್ಬಿಡಿ ಇವಾಗಲೇ ಅಂದರು. ಒಳ್ಳೇದಾಯ್ತಲ್ಲ, ಎಂಟ್ರಿ ಮಾಡಿಸ್ಬಿಡುವ ಅಂತೇಳಿ ಹೋಗ್ತಾಯಿದ್ದೀನಿ ಗೇಟ್ ಹತ್ರ. ಎಂಟ್ರಿ ಮಾಡಿಸಿ ಲೋಡೆಲ್ಲ ಯಾವಾಗ ಏನು ಮಾಡ್ತಾರೋ ಏನು ಕತೆನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಏನೋ ಬೇಗ ಲೋಡ್ಗಳು ಆಯ್ತದೆ ಅಂತ ಹೇಳ್ತಾರೆ. ನೋಡೋಣ ಗೇಟ್ ಹತ್ರ ಹೋಗಿ ಯಾವಾಗ ಲೋಡ್ ಆಗುತ್ತೆ ಏನು ಕೇಳ್ಕೊಂಡು ಎಂಟ್ರಿ ಮಾಡಿಸ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ನೋಡಿ ಇದೆ ಎಂಟ್ರಿ ಗೇಟು, ಸಿಕಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು. ಒಳಗಡೆ ಸೆಕ್ಯೂರಿಟಿ ಗೇಟ್ ಹತ್ರ ಹೋಗಿ ಎಂಟ್ರಿ ಮಾಡಿಸುವ. ಗಾಡಿ ಅಲ್ಲಿ ಹಾಕಿದ್ದೀನಿ, ಅಲ್ಲಿ ಹಿಂದೆ. ಇಲ್ಲಿಗೆ ತಗೊಂಬಂದಿಲ್ಲೆಲ್ಲ ಸೈಡಿಗೆ ಹಾಕ್ಬೋದಾಯಿತು, ಮತ್ತು ಓಡಾಡೋಕ್ಕೆ ತೊಂದರೆ ಆಯಿತು ಬೇರೆ ಗಾಡಿಗಳಿಗೆ ಅಂತೇಳಿ ಅಲ್ಲಿ ಹಿಂದೆ ಹಾಕಿದ್ದೀನಿ. ಬನ್ನಿ ಲೋಡ್ ಮಾಡ್ಕೊಂಬರುವ. ಅಲ್ವಾ ಅಂತ ಎಂಟ್ರಿ ಮಾಡಿಸೋದು, ಇನ್ನೊಂದು ಗೇಟಲ್ಲಿ ಬಾ ಅಂತ ಹೇಳಿದ್ರು. ಸೊ ಇವಾಗ ಇನ್ನೊಂದು ಗೇಟಲ್ಲಿ ಹೋಗ್ಬೇಕು. ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿದ್ದೀನಿ, ಪರ್ಮಿಟ್ಟು ತಗೊಂಡು ಹೋಗ್ಬೇಕಂತೆ. ಪರ್ಮಿಟ್ ಫೋಟೋ ತೊಗೊಂಡು ಹೋಗ್ತೀನಿ, ನೋಡೋಣ ಫೋಟೋದಲ್ಲಿ ಎಂಟ್ರಿ ಮಾಡ್ಕೊತಾರ ಅಂತ. ಸೊ ಇನ್ನೊಂದು ಗೇಟ್ ಎಲ್ಲಿದೆ ನೋಡಿಕೊಂಡು ಹೋಗಿ ಎಂಟ್ರಿ ಮಾಡ್ಸ್ಕೊಂಡು ಬನ್ನಿ. ಗಾಡಿ ಅಂತೂ ಎಂಟ್ರಿ ಮಾಡಿಸಿದ್ದಾಯಿತು. ಫೈಲು ಯಾಕೆ ತಗೊಂಡು ಹೋಗು ಅಂತ ಹೇಳಿದ್ರು ಅಂದರೆ, ಗಾಡಿ ಆಚೆ ಹೋಗೋವರೆಗೂ ಫೈಲು ಇಲ್ಲೇ ಇಟ್ಕೊತಾರಂತೆ. ಅದಕ್ಕೆ ಫೈಲ್ ತೊಗೊಂಡೋಗಿ ಫೈಲ್ ತೊಗೊಂಬ ಅಂತ ಹೇಳಿದರು. ಫೈಲ್ ಇರಲಿಲ್ಲ, ನನ್ನ ಜೆರಾಕ್ಸ್ ಇತ್ತಲ್ಲ, ಜೆರಾಕ್ಸ್ ತಗೊಂಡೋಗಿ ಕೊಟ್ಟೆ. ಸೊ ಎಂಟ್ರಿ ಮಾಡಿದ್ದಾರೆ, ಜೆರಾಕ್ಸ್ನೇ ಎಲ್ಲ ಇಟ್ಕೊಂಡಿದ್ದಾರೆ. ಇವಾಗ ಫೋನ್ ಮಾಡ್ತೀವಿ ನಾವು, ಅವಾಗ ಗಾಡಿ ತೊಗೊಂಬ ಅಂತ ಹೇಳೋರೆ. ಸೊ ಇವಾಗ ಗಾಡಿ ಹತ್ರ ಇರೋಣ, ಫೋನ್ ಮಾಡಿದಾಗ ಬರೋಣ. ಟೈಮ್ ಬಂದು 12:30 ಆಗಿದೆ. ಇವಾಗ ಯಾರೊಬ್ಬರು ಕಂಪ್ನಿ ಕಡೆ ಬಂದು ಗಾಡಿ ರಿವರ್ಸ್ ಹಾಕು ಅಂತೇಳಿ ಹೋಯ್ತವ್ರೆ. ನೋಡೋಣ ರಿವರ್ಸ್ ಹಾಕೋಣ. ಅಂತೂ ಕಂಪ್ಲೀಟ್ ಆಯಿತು. ಸೊ ಇವಾಗ ಡೋರ್ ಕ್ಲೋಸ್ ಮಾಡ್ಕೊಂಡು, ಇಲ್ಲಿಂದೇ ನೋಡಿ ಎಷ್ಟು ಜಾಗ ಬಿಟ್ಟವ್ರು ಇಲ್ಲಿ. ಸೊ ಡೋರ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ಬಿಲ್ಲು ಬರೋವರೆಗೂ ವೆಯ್ಟ್ ಮಾಡೋಣ. ಒಂದು 5:30 ಆಗಿದೆ. ಬೆಳಗ್ಗಿಂದ ನಾಷ್ಟ ಏನೂ ಮಾಡಿರಲಿಲ್ಲ. ಝೊಮ್ಯಾಟೊ, ನನ್ನ ಅದೃಷ್ಟಕ್ಕೆ ಝೊಮ್ಯಾಟೊ ಐತೆ ಇಲ್ಲಿ. ಸೊ ಫುಡ್ ಆರ್ಡ್ರ್ ಮಾಡಿದೆ, ಒಂದು ಎಗ್ ಫ್ರೈಡ್ ರೈಸು ಬಂತು. ಮಧ್ಯಾಹ್ನ ತಿನ್ಕೊಂಡೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದ್ದು. ನಾಳೆ ಎಗ್ ರೈಸ್ ತಿಂದಾಗ 3 ಗಂಟೆ ಆಗಿತ್ತು. ಸೊ ಇವಾಗ ಆಲ್ರೆಡಿ 5:30 ಆಗಿದೆ. ಸೊ ಇವಾಗ ಬೆಳಿಗ್ಗೆ ಬಿಲ್ಲು ಜಮಾ ಮಾಡಿದ್ನಲ್ಲ, ನಂದು ಗಾಡಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ನಲ್ಲ, ಅಲ್ಲಿ ಬಾ ಅಂತ ಕರಿತಾ ಇದ್ದಾರೆ. ಹೋಗ್ಬಿಟ್ಟು ಬಿಲ್ಲು ಎಲ್ಲ ಇಸ್ಕೊಂಡು ಬರೋಣ ಬನ್ನಿ. ಫೈನಲಿ ಬಿಲ್ ಬಂತು ಗುರು. ಬಿಲ್ಲೆಲ್ಲ ಬರೋ ಅಷ್ಟೊತ್ತಿಗೆ ಆಯಿತು ಕತ್ಲೆ ಕೂಡ. ಸೊ ಇಲ್ಲಿಂದ ಹೊರಡುವ ಸಮಯ. ಇವಾಗ ನಾವು ಆಫೀಸ್ ಹತ್ರ ಹೋಗ್ಬೇಕು ಅಂದರೆ ಸಿಟಿ ಒಳಗಡೆ ಹೋಗ್ಬೇಕು. ನಾವು ಹೆಂಗೆ ಬಂದು ಹಂಗೇ.
ಬಟ್ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ. ಆದರೆ ನೋ ಎಂಟ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಹೋದ್ರೆ ರಿಸ್ಕ್ ಯಾಕೆ ತೊಗೊಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲೆಲ್ಲ ಗೊತ್ತಿಲ್ಲ ಅಲ್ವಾ ನಮಗೆ. ಸೊ ನೈಟ್ 10 ಗಂಟೆ ಮೇಲೆ ಹೊರಡೋದೇ ಬೆಸ್ಟಾ ಅಂತ. ಆದರೂ ಟ್ರಾಫಿಕ್ ಇರುತ್ತೆ, ಅದೊಂದು ತೊಂದರೆ ಇದೆ. ಟ್ರಾಫಿಕ್ ಬೇರೆ ಇರುತ್ತೆ, ಇದೆಲ್ಲ ತಲೆನೋವಿದೆ. ನೋಡ್ಕೊಂಡು ಹೋಗೋಣ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ನೋಡಿಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗೋಣ. ಸೊ ಸಿಟಿ ಒಳಗಡೆ ನೋ ಎಂಟ್ರಿ ಎಲ್ಲ ಕ್ಲೋಸ್ ಆಗಿ ಹೋಗ್ತಾಯಿದ್ದೀವಿ. ಸಿಟಿ ಒಳಗಡೆ ಆಲ್ಮೋಸ್ಟ್ ಬಂದಿದ್ದೀನಿ. ಸೊ ಇಲ್ಲಿಂದು ರೋಡ್ ಟ್ರಾನ್ಸ್ಪೋರ್ಟೇಷನ್ ನೋಡಿ, ಇಲ್ಲೇ ಲೋಕಲ್ಗೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಗಾಡಿ ಇದು. ಲೆವೆಲಿಗೆ ಜಾಮ್ ಆಗೈತೆ ಅಂದರೆ ಇಲ್ಲಿ ಸಿಟಿ. ಅಪ್ಪ ಸ್ವಾಮಿ, ನಂಗೆ ತಲೆ ಕೆಟ್ಟೋಯ್ತು. 7:45 ಹೊರಟೋನು ನಾನು. 11:15 ಟೈಮ್ ಇವಾಗ. 11:15 ಎಲ್ಲಾರ ಹೋಗ್ಲಿ ಬಿಡಿ. ಅದು ಇವಾಗ ಇಲ್ಲಿ ಈ ಲೈನಲ್ಲಿ ಆಗಿರೋ ಟ್ರಾಫಿಕ್ ನೋಡಿ, 8 ಕಿಲೋಮೀಟ್ರ್ ಇದೆ ರೀಚ್ ಹಾಕೋಕ್ಕೆ. 57 ನಿಮಿಷ ತೋರಿಸ್ತಾಯಿದೆ. 8 ಕಿಲೋಮೀಟ್ರ್ ಫುಲ್ಲು ಜಾಮು. ಎಲ್ಲ ಟ್ರೈಲರ್ ಗಾಡಿಗಳೇ ನೋಡಿ, ಫುಲ್ಲು ಜಾಮು. ಇಲ್ಲಿ ಲೆಫ್ಟ್ ತೊಗೊಬೇಕು. ಬರೀ 3.5 ಕಿಲೋಮೀಟ್ರ್ ಹೋಗೋಕ್ಕೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಜಾಮ್ ಆಗಿದೆ. ಟೋಟಲ್ 8 ಕಿಲೋಮೀಟ್ರ್ ಹೋಗೋಕ್ಕೆ 57 ನಿಮಿಷ ತೋರಿಸ್ತಾಯಿದೆ. ಅಷ್ಟು ಜಾಮ್ ಆಗಿದೆ ಇಲ್ಲಿ. ಇದು ಕೋಲ್ಕತ್ತಾ. ದಿಸ್ ಈಸ್ ಕಾಲ್ ಕೋಲ್ಕತ್ತಾ. ಇಲ್ಲಿ ಕೋಲ್ಕತ್ತಾದಲ್ಲಿ ಏನಾಗಿದೆ ಗೊತ್ತಾ, ಎಲ್ಲ ಗಾಡಿ ಹಿಂದೆನೂ ಹಾರ್ನ್ ಮಾರೋ ಅಂತ ಹಾಕೊಂಬಿಟ್ಟವ್ರೆ. ಅವಾಜ್ದು ಹಾರ್ನ್ ಮಾರೋ ಅಂತ ಹಾಕೊಂಬಿಟ್ಟವ್ರೆ. ಅದನ್ನ ಇಲ್ಲಿನ ಸಿಟಿಸನ್ ಯಾವ ಥರ ತಗೊಂಬಿಟ್ಟವ್ರೆ ಅಂದರೆ, ಈ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ಗೊತ್ತಾ. ಮೈಕಲ್ಲಿ ಅನೌನ್ಸ್ ಮಾಡೋದು ಅಂದರೆ ಅದು ತಪ್ಪಾಗುತ್ತೆ. ಈ ಯಾವ ಥರ ಹೇಳ್ಬೇಕು ಅಂದರೆ, ಈ ಜಾತ್ರೆಗಳಲ್ಲಿ ಸಾಂಗ್ಗಳು ಹಾಕಿರ್ತಾರೆ, ಈ ಶುದ್ಧ ಸೌಂಡು, ದೊಡ್ಡ DJ ಎಲ್ಲ ಹಾಕಿರ್ತಾರಲ್ಲ, ಆ ಥರ ಫೀಲ್ ಮಾಡ್ಕೊಂಬಿಟ್ಟು ಗಾಡಿಲಿದ್ದರೆ ಇಲ್ಲಿಂದ ಹಿಂದ್ಗಡೆಯಿಂದ ಅರ್ಧ ಕಿಲೋಮೀಟ್ರಿಂದ ಸ್ಟಾರ್ಟ್ ಮಾಡ್ತಾರೆ ಆರನ್ ಹೊಡಿಯೋಕ್ಕೆ. ಗಾಡಿ ಬಿಟ್ಟು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದ್ರೂ ನಿಲ್ಲಿಸಲ್ಲ. ಆರನ್ ಒತ್ತು ಹಿಡ್ಕೊಂಡೇ ಬಿಟ್ಟಿರ್ತಾರೆ. ಹೆವಿ ಇರಿಟೇಷನ್ ಕೋಲ್ಕತ್ತಾದಲ್ಲಿ ಆರನ್ ಮಾತ್ರ. ಈ ಸೆನ್ಸ್ ಇಲ್ಲ ಅವ್ರಿಗೆ. ಗಾಡಿ ಯಾವ ಟೈಮಲ್ಲಿ ಆರನ್ ಕೊಡಬೇಕು, ಯಾವಾಗ ಸೈಡ್ ಕೇಳಬೇಕು ಏನು ಗೊತ್ತಿಲ್ಲ. ಸುಮ್ಮನೆ ಆರನ್ ಒಂದು ಹಿಡ್ಕೊಂಬಿಡೋದು. ಗ್ಯಾಪಲ್ಲಿ ಬಂದರೂ ಆರನ್ ಹಿಡ್ಕೊಂಬಿಡ್ತಾರೆ. ಹೆವಿ ಅಂದರೆ ಹೆವಿ ಇರಿಟೇಷನ್ ಇಲ್ಲಿ ಆರನ್ ಸೌಂಡ್ ಮಾತ್ರ. ಇವಾಗ ನೋಡಿ ಕಮ್ಮಿ, ಇಲ್ಲೆಲ್ಲ ಆರನ್ ಕಮ್ಮಿ ಮಾಡವ್ರೆ. ಸಿಟಿ ಕಡೆ ಹೋಗಿ ಬಂದಲ್ಲ, ಅಲ್ಲೆಲ್ಲ ಹೆವಿ ಅಂದರೆ ಹೆವಿ. ಆರಂದು ಅವಾಜ್ದು ಅಂದ್ಕೊಂಡು ಸೀರಿಯಸ್ ತೊಗೊಂಬಿಟ್ಟವ್ರು ಅದನ್ನೆಲ್ಲ. ಆಫೀಸ್ ಹತ್ರ ರೀಚ್ ಆಗೋಷ್ಟೊತ್ತಿಗೆ 1:35 ಆಗಿದೆ ನೈಟು. ಇವಾಗ ಬಂದಿದ್ದೀವಿ. ನೋಡೋಣ ಯಾರಿದ್ದಾರೆ ಇಲ್ವೋ ನೋಡ್ಕೊಂಡು ಬಂದು, ಯಾರು ಇಲ್ಲ ಅಂದರೆ ಮಲ್ಕೊಳ್ಳೋಣ, ಬೆಳಿಗ್ಗೆ ನೋಡ್ಕೊಳ್ಳೋಣ. ಗಾಡಿ ಮೂಟೆ ಇಲ್ಲಿವರೆಗೂ ಲೆವೆಲ್ಲಾಗಿ ಲೋಡ್ ಮಾಡಿದ್ರು. ಸೊ ಇವಾಗೆಲ್ಲ ಎತ್ತಿ ಮೇಲಕ್ಕೆ ಹಾಕ್ಬಿಟ್ಟಿದ್ದೀವಿ. ಸೊ ಮೇಲಕ್ಕೆ ಹಾಕ್ಬಿಟ್ಟು ಇಲ್ಲಿ ಜಾಗ ಮಾಡ್ಕೊಂಡಿದ್ದೀವಿ. ಯಾಕಪ್ಪ ಅಂದರೆ ಪಾಟ್ ಲೋಡ್ ತುಂಬಬೇಕು ಇವಾಗ. ಸೊ ಪಾಟ್ ಲೋಡು ಇಲ್ಲೊಂದು ಸ್ವಲ್ಪ ಐತೆ, ಇನ್ನೊಂದು ಪಾಯಿಂಟ್ಗೆ ಹೋಗ್ಬಿಟ್ಟು ಲೋಡ್ ಮಾಡಬೇಕು ಫ್ಯಾಕ್ಟ್ರಿಯಿಂದ. ಸೊ ಫಸ್ಟ್ ಇವಾಗ ಪಾಟ್ ಲೋಡು ಇಲ್ಲಿ ಇರೋದನ್ನ ಸ್ವಲ್ಪ ಲೋಡ್ ಮಾಡ್ಕೊಂಡು ಆಮೇಲೆ ಫ್ಯಾಕ್ಟ್ರಿ ಹತ್ರ ಹೋಗೋಣ. ಗಾಡಿ ಹಾಕಿದ್ದೀನಿ ರಿವರ್ಸು. ಸೊ ಅವ್ರು ಮಾತಾಡ್ಕೊಬಂದು ಇವಾಗ ಇಳಿಸ್ತಾರೆ.